ರಸ್ತೆ ಅಪಘಾತದಲ್ಲಿ ಮಗನ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಪೋಷಕರು. ಜೀವ ಬಿಟ್ಟು ಬೇರೆಯವರ ಬಾಳಿಗೆ ಬೆಳಕಾಗಿದ್ದಾನೆ ಮಂಡ್ಯದ ಯುವಕ. ಅಪಘಾತದಲ್ಲಿ ಮಗನ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಪೋಷಕರು. ನೋವಿನಲ್ಲೂ ಜೀವ ಬಿಟ್ಟು ಬೇರೆಯವರ ಬಾಳಿಗೆ ಮಂಡ್ಯದ ಯುವಕನೊಬ್ಬ ಬೆಳಕಾಗಿದ್ದಾನೆ. ರಸ್ತೆ ಅಪಘಾತದಲ್ಲಿ 21 ವರ್ಷದ ಯಶವಂತ್, ಆತನ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗುಳ ಗ್ರಾಮದ ಯುವಕ ಈತ. ಡಿಸೆಂಬರ್ 13ನೇ ತಾರೀಕು ಕೆಆರ್ಎಸ್ ರಸ್ತೆಯಲ್ಲಿ ಈ ಅಪಘಾತ ನಡೆದಿತ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಮೃತ ಮಗನ ಅಂಗಾಂಗವನ್ನ ದಾನ ಮಾಡಲಾಗಿದೆ. ಮಗನ ಸಾವಿನಲ್ಲೂ ಕೂಡ ಪೋಷಕರು ಸಾರ್ಥಕತೆ ಮೆರೆದಿರೋದು ವ್ಯಾಪಕ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ. ಇದೇ ವ್ಯಕ್ತಿ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, 21 ವರ್ಷದ ಯುವಕ. ಆಕ್ಸಿಡೆಂಟ್ನಲ್ಲಿ ಆತನ ಮೆದುಳೇನಿರುತ್ತೆ ಅದು ನಿಷ್ಕ್ರಿಯಗೊಂಡಿತ್ತು. ಆತ ಜೀವ ಬಿಟ್ಟು ಈಗ ಬೇರೆಯವರ ಬದುಕಿಗೆ ಬೆಳಕಾಗಿದ್ದಾನೆ. ಮೃತ ಯಶವಂತ್ನ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಅಪಘಾತದಲ್ಲಿ ಆತನ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಮತ್ತೊಂದು ಕಡೆ ಅವರ ಪೋಷಕರ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ನೋವು, ತನ್ನ ಮಗ ಇಲ್ಲ ಅನ್ನುವಂಥ ನೋವು. ಆ ನೋವಿನಲ್ಲೂ ಕೂಡ ಮಾನವೀಯತೆಯನ್ನು ಮೆರೆದಿದ್ದಾರೆ ತಂದೆ ತಾಯಿ. ಮಗನ ಸಾವಿನಲ್ಲಿ ಸಾರ್ಥಕತೆ ಮೆರೆದಿರುವಂಥ ವಿಚಾರ ಈಗ ಪೋಷಕರಿಗೆ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಆ ನೋವು ಅವರಿಗೆ ಗೊತ್ತಿರುತ್ತೆ, ಕಳ್ಕೊಂಡಿರುವಂಥ ನೋವು. ಒಂದು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದಂಥ ಮಗ ಇಲ್ಲವಲ್ಲ ಅನ್ನುವಂಥ ನೋವು. ಆ ನೋವನ್ನು ಬದಿಗಿಟ್ಟು ಆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಈ ತಂದೆ ತಾಯಿ ಮೆರೆದಿದ್ದಾರೆ.